ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಸಾಯೋದಕ್ಕೆ ಮುನ್ನ ಆತ ಪ್ರಾಣ ಭಿಕ್ಷೆಗಾಗಿ ಬೇಡಿದಂತಹ ಫೋಟೋವನ್ನು ಪಬ್ಲಿಕ್ ಟಿವಿ ರಿವೀಲ್ ಮಾಡ್ತು. ಇದು ನಕಲಿಯಲ್ಲ, ಅಸಲಿ ಫೋಟೋಗಳು. ಇದು ಫೇಕ್ ಅಲ್ಲ, ರಿಯಲ್ ನ್ಯೂಸ್. ಇದು ಪಬ್ಲಿಕ್ ರಿಯಲ್ ನ್ಯೂಸ್. ತುಂಬ ಜನ ಈ ಥರ ಮಾತಾಡ್ಕೋತಾರೆ. ಎರಡು ಫೋಟೋಗಳ ಸಂಚಲನ, ಎಲ್ಲೆಡೆ ಕಂಪನ. ಅದರಲ್ಲೂ ನಾವು ಯಾವಾಗಲೂ ಕೂಡ ಬ್ರೇಕ್ ಮಾಡ್ತೀವಿ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್. ನಾವು ಬ್ರೇಕ್ ಮಾಡ್ತೀವಿ, ಉಳಿದವರು ಫಾಲೋ ಮಾಡ್ತಾರೆ. ಪಬ್ಲಿಕ್ ಟಿವಿಯಲ್ಲಿ ನೈಜ ಫೋಟೋ, ನೈಜ ಸ್ಟೋರಿ, ಎರಡೆರಡು ಫೋಟೋಗಳನ್ನು ರಿವೀಲ್ ಮಾಡಿದ್ದೀವಿ, ನೋಡ್ತಾ ಇದ್ದೀರಾ. ಪೊಲೀಸರು ದೋಷಾರೋಪ ಪಟ್ಟಿಯಲ್ಲಿ ಈ ಎರಡು ಫೋಟೋಗಳನ್ನು ಸೇರಿಸಿದ್ದಾರೆ. ನಾಳೆ ದಿನ ಅದು ಪಬ್ಲಿಕ್ ಡೊಮೈನಿಗೆ ಬಂದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಫೇಕ್ ಫೋಟೋಗಳನ್ನು ಹಾಕಿ ಅದರಿಂದ ಏನೂ ಪ್ರಯೋಜನ ಇಲ್ಲ, ಹಾಕುವ ಅವಶ್ಯಕತೆಯೂ ನಮಗಿಲ್ಲ. ಆವತ್ತಿನ ದಿನ ವಿನಯ್ ಅಂದರೆ A10 ಆರೋಪಿ ನಂಬರ್ 10 ಆತ ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಂತಹ ಫೋಟೋ ಸರಿಸುಮಾರು 3:30 ವೇಳೆಗೆ ಆತನನ್ನು ಆರಂಭದ ಹಂತದಲ್ಲಿ ಹೊಡೆದಿರ್ತಕ್ಕಂಥ ಫೋಟೋ ಇದು. ಒಂದು ಕಡೆ ಆತ ಚೇರ್ ಮುಂದೆ ಕೂತ್ಕೊಂಡು, ಲಾರಿ ಮುಂದೆ ಕೂತ್ಕೊಂಡು ಪ್ರಾಣಭಿಕ್ಷೆ ಬೀಳ್ತಾ ಇರೋದು. ಶೆಡ್ಗೆ ಬರುವ ಮುನ್ನ ಹಿಗ್ಗಾಮುಗ್ಗ ಥಳಿಸಿತ್ತು ಡಿ ಗ್ಯಾಂಗ್. ದರ್ಶನ್ ಪವಿತ್ರ ಗೌಡ ಶೆಡ್ಗೆ ಬರುವ ಮುನ್ನ, ನಾನು ಅದನ್ನು ಹೇಳಿದ್ದೆ ಆಗ್ಲೇ, ಇದು ದರ್ಶನ್ ಮತ್ತು ಪವಿತ್ರ ಗೌಡ ಬರೋದಕ್ಕೂ ಮೊದಲೇ ಹೊಡೆದು ಬಿಟ್ಟಿದ್ದಾರೆ. ಚಿತ್ರದುರ್ಗದಿಂದ ಪಟ್ಟಣಗೆರೆಗೆ ಬರ್ತಾ ಇದ್ರಲ್ಲ, ಬರಬೇಕಾದ್ರೇ ಬಂದ ತಕ್ಷಣನೇ ಹೊಡೆದಿದ್ದಾರೆ. ಅಂದರೆ ದರ್ಶನ್ ಬರ್ತಾ ಇದ್ದಂಗೆ ಶಬಾಷ್ ಅನ್ಬೇಕು. ಆಮೇಲೆ ಶೆಡ್ಗೆ ಬಂದಿದ್ದು ದರ್ಶನ್ ಮತ್ತು ಪವಿತ್ರ ಗೌಡ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ನೋಡಿ. ಯಾವಾಗ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದರೋ, ಕರ್ಕೊಂಡು ಬಂದಾಗಲೇ ಶುರು ಮಾಡಿದ್ದಾರೆ ಹೊಡೆಯೋಕ್ಕೆ. ಆಗಲೇ ಆತ ನಿತ್ರಾಣನಾಗಿದ್ದ. ಆಗ ತೆಗೆದಿರ್ತಕ್ಕಂಥ ಫೋಟೋ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೋತೀನಿ. ಉಮೇಶ್, ನನ್ನ ಪ್ರಕಾರ ಪಟ್ಟಣಗೆರೆ ಶೆಡ್ಗೆ ಬಂದ ತಕ್ಷಣ ಆರಂಭಿಕ ಹಂತದಲ್ಲೇ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಆಗ ನಿತ್ರಾಣನಾಗಿರ್ತಕ್ಕಂಥ ಫೋಟೋಗಳೇ ಈಗ ವೈರಲ್ ಆಗಿರೋದು, ಅಥವಾ ಆ ಫೋಟೋಗಳನ್ನು ನಾವು ಪ್ರಸಾರ ಮಾಡ್ತಾ ಇರೋದು. ನನ್ನ ಪ್ರಕಾರ ಆ ಟೈಮ್ದೇ ಇದು ಅಂತ ಅನ್ಸುತ್ತೆ. ತಾವೇನು ಹೇಳ್ತೀರಾ? ಅರವಿಂದ, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದಂಥ ಆರೋಪಿಗಳು ಅಂದರೆ ರಾಘವೇಂದ್ರ ಅಂಡ್ ಟೀಮ್ ಏನಿತ್ತು, ಆತನನ್ನು ಬೆಂಗಳೂರಿಗೆ ಕರ್ಕೊಂಬರುವ ಸಂದರ್ಭದಲ್ಲಿ ಆತನ ಮೇಲೆ ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿರಲಿಲ್ಲ. ಯಾವಾಗ ಬೆಂಗಳೂರಿನ ನೈಸ್ ರೋಡ್ ರೀಚ್ ಆಗ್ತಾರೆ, ಆ ನಂತರದಲ್ಲಿ ಆತನಿಗೆ ಅವಾಚ್ಯವಾಗಿ ಬೈಯೋಕ್ಕೆ ಶುರು ಮಾಡ್ತಾರೆ. ಆಗಲೇ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡುವಂಥದ್ದು. ನೈಸ್ ರೋಡಿಂದ ಪಟ್ಟಣಗೆರೆ ಶೆಡ್ ತನಕ ಕೂಡ ಆತನ ಮೇಲೆ ಹಲ್ಲೆ ಮಾಡ್ಕೊಂಡು ಬಂದಂಥ ಆರೋಪಿಗಳು ಶೆಡ್ಗೆ ಆವಾಗ ರೇಣುಕಾಸ್ವಾಮಿ ಬರ್ತಾರೆ. ಬಂದಂಥ ನಂತರದಲ್ಲಿ ಇತರೆ ಆರೋಪಿಗಳೇನಿರ್ತಾರೆ ಅವರು ಹಿಗ್ಗಾಮುಗ್ಗ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡುವಂಥದ್ದು. ಕಾರಣ ಇಷ್ಟೇ ಅಂದರೆ, ರೇಣುಕಾಸ್ವಾಮಿಯನ್ನು ಹಿಗ್ಗಾಮುಗ್ಗ ಹಲ್ಲೆ ಮಾಡೋದಕ್ಕೆ ಪ್ರಮುಖ ಕಾರಣ ಅಂದರೆ ನಟ ದರ್ಶನು ಮತ್ತು ಪವಿತ್ರ ಗೌಡಗೆ ಇನ್ನೂ ವಿಚಾರ ಗೊತ್ತಿರುತ್ತೆ, ಆದರೆ ಇನ್ನೂ ಸ್ಥಳಕ್ಕೆ ಬಂದಿರೋದಿಲ್ಲ. ಅವ್ರು ಬರೋಕ್ಕೂ ಮುಂಚೆ ಇವ್ರು ಹಿಗ್ಗಾಮುಗ್ಗ ಥಳಿಸಿ ಆತನನ್ನು ಈಗೇನು ಬನಿಯನ್ನಲ್ಲಿ ಏನು ಫೋಟೋ ವೈರಲ್ ಆಗ್ತಾ ಇದೆ, ಆ ಫೋಟೋ ಆವಾಗಲೇ ತೆಗೆದಿರೋದು ಅನ್ನೋದು ಗೊತ್ತಾಗ್ತಾ ಇರುವಂಥ. ಆ ಸಂದರ್ಭದಲ್ಲಿ ನೀವು ಫೋಟೋನ ಗಮನಿಸಿ, ಅಲ್ಲಿ ರಕ್ತದ ಕಲೆಗಳು ಅಥವಾ ಆತ ತೀರಾ ಅಸ್ವಸ್ಥನಾಗಿರೋ ಸ್ಥಿತಿಯಲ್ಲಿ ಆ ಫೋಟೋ ಇಲ್ಲ. ಆ ಸಂದರ್ಭದಲ್ಲಿ ಹಾಗಾಗಿ ನಟ ದರ್ಶನ್ ಬರೋಕ್ಕೆ ಮುಂಚೆನೇ ಇವ್ರ ಜೊತೆಲಿದ್ದಂಥ ಇತರೆ ಆರೋಪಿಗಳು ಆತನನ್ನು ಹಿಗ್ಗಾಮುಗ್ಗ ಥಳಿಸಿ ಆತನಿಗೆ ಶರ್ಟ್ ಬಿಚ್ಚಿ ಹಲ್ಲೆ ಮಾಡುವಂಥ ನಂತರದಲ್ಲಿ ಈ ಫೋಟೋಗಳನ್ನು ತೆಗೆದಿರುವಂಥದ್ದು. ಈ ಫೋಟೋ ತೆಗೆದ ನಂತರದಲ್ಲಿ ಆ ನಂತರದಲ್ಲಿ ನಟ ದರ್ಶನ್ಗೆ ವಿಚಾರ ತಿಳಿಸ್ತಾರೆ. ವಿಚಾರ ತಿಳಿದ ನಂತರದಲ್ಲಿ ದರ್ಶನ್ ಪವಿತ್ರ ಗೌಡ ಜೊತೆಗೆ ನೇರವಾಗಿ ಶೆಡ್ಡಿಗೆ ಬಂದು ಏಕಾಏಕಿ ಆಗ ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡೋಕ್ಕೂ ಮುಂಚೆ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದು ಆತನ ಮೇಲೆ ಹಲ್ಲೆ ಮಾಡ್ತಾಳೆ. ಆ ನಂತರದಲ್ಲಿ ದರ್ಶನ್ ಬೆಲ್ಟ್ ತಗೊಂಡು ಹಲ್ಲೆ ಮಾಡೋದಕ್ಕೆ ಶುರು ಮಾಡುವಂಥದ್ದು. ಆ ನಂತರದಲ್ಲಿ ಇತರೆ ಆರೋಪಿಗಳು ಕೂಡ ಅದಕ್ಕೆ ಸಾಥ್ ನೀಡದಂತೆ ದರ್ಶನ್ ಬೆಲ್ಟಲ್ಲಿ ಹೊಡೆದ್ರೆ ಬೇರೆ ಆರೋಪಿಗಳೆಲ್ಲ ಮರದ ಪೀಸ್ ಆಗಿರ್ಬೋದು, ಅಲ್ಲಿದ್ದಂಥ ಲಾಠಿ ಆಗಿರ್ಬೋದು, ಎಲ್ಲವನ್ನೂ ತೆಗೆದುಕೊಂಡು ತೀವ್ರವಾಗಿ ಹಲ್ಲೆ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಇಬ್ಬರೂ ಕೂಡ ಅದೇ ಜಾಗದಲ್ಲಿದ್ದರು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆ ವೇಳೆಯಲ್ಲೂ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೀಗ ರಿವೀಲ್ ಆಗಿರುವಂಥ ಎರಡು ಫೋಟೋಗಳು ದರ್ಶನ್ ಅಲ್ಲಿಗೆ ಬರೋಕ್ಕೆ ಮುಂಚೆನೇ ಆರೋಪಿಗಳ ಹೊಡೆದ ನಂತರದಲ್ಲಿ ತೆಗೆದಿರೋ ಫೋಟೋಗಳಿವು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅಲ್ಲ, ಈಗ ಹಲ್ಲೆ ಮಾಡಿದ್ದು ಓಕೆ, ಶಬಾಷ್ಗಿರಿ ತಗೊಳ್ಳೋದಕ್ಕೆ ಹಲ್ಲೆ ಮಾಡಿದ್ರು ಅಂತಲೇ ಅನ್ಕೊಳ್ಳೋಣ. ಬಟ್ ಈ ಫೋಟೋ ತಗೊಂಡು ಆ ವಿಕೃತಿ ಮೆರೆದಿರೋದು ಯಾಕೆ ಅಂತ, ಅದ್ರ ಉದ್ದೇಶ ಏನು? ಅರವಿಂದ್, ಏಕೆಂತಂದರೆ ಈ ಆರೋಪಿಗಳೇನು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಮಾಡಿದ ನಂತರದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ನಟ ದರ್ಶನ್ಗೆ ವಿಚಾರ ಏನು ಮುಟ್ಟಿಸ್ಬೇಕಾಗಿದೆ, ವಿಚಾರ ಮುಟ್ಸೋಕ್ಕೂ ಮುಂಚೆನೇ ಹಲ್ಲೆ ಮಾಡಿ ಆ ಎರಡು ಫೋಟೋಗಳನ್ನ ತೆಗೆದುಕೊಂಡೋಗಿ ದರ್ಶನ್ಗೆ ತೋರಿಸುವಂಥದ್ದು. ಈ ರೀತಿ ಕರ್ಕೊಂಬಂದಿದ್ದೀವಿ, ಈ ರೀತಿ ಹಲ್ಲೆ ಮಾಡಿ ಈ ಪರಿಸ್ಥಿತಿಯಲ್ಲಿ ಆತನನ್ನು ಇಟ್ಟಿದ್ದೀವಿ, ಬನ್ನಿ ಅನ್ನೋ ಕರೆಯೋ ನಿಟ್ಟಿನಲ್ಲಿ, ಮತ್ತು ಆತ ಬಂದಂಥ ವೇಳೆಯಲ್ಲಿ ಇವರು ಅಭಿಮಾನಿಗಳಾಗಿರೋ ಕಾರಣಕ್ಕಾಗಿ ಬಾಸ್ ಅಂತ ಏನು ಕರೀತಾರೆ,
ಆ ಬಾಸ್ ಹತ್ರ ಶಬಾಸ್ಗಿರಿ ತೆಗೆದುಕೊಳ್ಳೋಕೆ ಈ ರೀತಿಯಾಗಿ ಹಲ್ಲೆ ಮಾಡಿ ಫೋಟೋ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇದು ಹೊರತುಪಡಿಸಿ ಇನ್ನೂ 3 ಫೋಟೋಗಳಿದ್ದಾವೆ. ಆ ಫೋಟೋಗಳು ತೀವ್ರವಾಗಿ ಎಲ್ಲರೂ ಕೂಡ ಹಲ್ಲೆ ಮಾಡಿದ ನಂತರದಲ್ಲಿ ಆತ ರಕ್ತಸ್ತಿಗ್ಧ ಸ್ಥಿತಿಯಲ್ಲಿ ಕೊನೆ ಕ್ಷಣಗಳು ಇನ್ನೇನು ಸಾವನ್ನಪ್ಪುವ ಪರಿಸ್ಥಿತಿಯಲ್ಲಿ ಇರ್ತಾನೆ. ಆ ಫೋಟೋಗಳನ್ನು ಕೂಡ ಇನ್ನೂ 3 ಫೋಟೋ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ಫೋಟೋಗಳು ಕೂಡ ಇನ್ನೂ ರಿವೀಲ್ ಆಗಬೇಕಾಗಿದೆ. ಈ 2 ಫೋಟೋಗಳು ದರ್ಶನ್ಗೆ ಮೆಚ್ಚಿಸೋದಕ್ಕೆ ತೆಗೆದಿರೋಂಥ ಫೋಟೋಗಳು. ಆ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳಿವು. ಆರೋಪಿಗಳೇನು ಪ್ರಾರಂಭದಲ್ಲೇ ಏನು ಕರ್ಕೊಂಬರ್ತಾರೆ, ಕರ್ಕೊಂಬಂದಂಥ ವೇಳೆಯಲ್ಲಿ ಹಿಗ್ಗಾಮುಗ್ಗ ಎಲ್ಲರೂ ಕೂಡ ಅಲ್ಲಿ ಇದ್ದಂಥ ಎಲ್ಲರೂ ಕೂಡ ಆತನನ್ನು ಹಲ್ಲೆ ಮಾಡುವಂಥದ್ದು. ಹಲ್ಲೆ ಮಾಡಿ ಆತನ ಬಟ್ಟೆ ಬಿಚ್ಚಿಸಿ ಆನಂತರದಲ್ಲಿ ದರ್ಶನ್ಗೆ ವಿಚಾರ ತಿಳಿಸಿ ವಿಚಾರ ತಿಳಿದ ನಂತರದಲ್ಲಿ ದರ್ಶನ್ ಸ್ಥಳಕ್ಕೆ ಬಂದಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.